ಸ್ನೇಹಿತರಿಗೆ ನಮಸ್ಕಾರಗಳು, ಆತ್ಮೀಯರಿಗೆ ಅಭಿನಂದನೆಗಳು. ಈ ವಿಡಿಯೋನ ನೋಡ್ತಾ ಇರುವಂಥ ಎಲ್ಲ ನನ್ನ ಆಪ್ತರಿಗೆ ಧನ್ಯವಾದಗಳು. ಮಾಸ್ಟರ್ಸ್, ಕೊನೆಯವರೆಗೂ ಈ ವಿಡಿಯೋನ ತಾವೆಲ್ಲರೂ ತಪ್ಪದೇ ನೋಡಿ. ನಿಮಗೆ ಈ ವಿಡಿಯೋ ಪ್ರಯೋಜನ ಅನಿಸಿದರೆ ಈ ಮಾಹಿತಿಯನ್ನು ತೆಗೆದುಕೊಂಡು ನಾನು ಹೇಳುವಂಥ ಜಾಗಕ್ಕೆ ತಾವೆಲ್ಲರೂ ತಪ್ಪದೇ ಬನ್ನಿ. ನಾನು ನಿಮ್ಮ ಕೋಟೇಶ್ವರರಾವ್, ಹೊಸ ಯುಗದ ಆಧ್ಯಾತ್ಮಿಕ ಚಿಂತಕ. ಸ್ನೇಹಿತರೆ, ಹೊಸ ವರ್ಷದಲ್ಲಿ GB ಫೌಂಡೇಶನ್ಸ್ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರ ಬೆಳವಣಿಗೆಗಾಗಿ ನಮ್ಮ ಕನಕಪುರ ರಸ್ತೆಯಲ್ಲಿರುವಂಥ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಪ್ರಾಂಗಣದಲ್ಲಿ ಆಧ್ಯಾತ್ಮಿಕ ಅವಗಾಹನ ಶಿಬಿರ. ಹೌದು, ಏನಿದು ಆಧ್ಯಾತ್ಮಿಕ ಅವಗಾಹನೆ? ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಶಬ್ದ ಮಾಡ್ತಾ ಇರುವಂಥ ಈ ವಿಶೇಷ ಪದ, ನೀವೆಲ್ಲೇ ಹೋಗಿ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ, ಸ್ಪಿರಿಚುವಾಲಿಟಿ. ಇದರಿಂದ ಮನುಷ್ಯನಿಗೆ ನಿಜಕ್ಕೂ ಅಷ್ಟು ಪ್ರಯೋಜನ ಇದ್ದರೆ, ಇದರಿಂದ ಮನುಷ್ಯನಿಗೂ ನಿಜಕ್ಕೂ ಅಷ್ಟು ಪ್ರಯೋಜನ ಇದ್ದಲ್ಲಿ ನಾವು ಈ ಆಧ್ಯಾತ್ಮಿಕತೆಯನ್ನು ಅವಗಾಹನೆಗೆ ತೆಗೆದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಯಾಕೆ ನಾವು ಪ್ರಯತ್ನ ಮಾಡಬಾರ್ದು? ನಿಮ್ಮೆಲ್ಲರ ಆಶಾ ಆಕಾಂಕ್ಷೆಗಳಿಗೆ ಸರಿಯಾಗಿ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ಜನವರಿ 16ನೇ ತಾರೀಕು ಶುಕ್ರವಾರದ ದಿನ ಮಧ್ಯಾಹ್ನ 2 ಗಂಟೆಯಿಂದ ಜನವರಿ 18ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆವರೆಗೂ ಆಧ್ಯಾತ್ಮಿಕ ಅವಗಾಹನ ಶಿಬಿರ, ಧ್ಯಾನ ಹಬ್ಬ 9 ವ್ಯಕ್ತಿತ್ವ ವಿಕಾಸಕ್ಕಾಗಿ. ಮಾಸ್ಟರ್ಸ್, ಆಧ್ಯಾತ್ಮಿಕತೆ ಮತ್ತು ವ್ಯಕ್ತಿತ್ವ ವಿಕಾಸ. ಈ ಆಧ್ಯಾತ್ಮಿಕತೆಯಿಂದ ನಾವು ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದು ಅನ್ನುವ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಮಾಸ್ಟರ್ಸ್. ಇದು ಒಂದು ವಂಡರ್ಫುಲ್ ಅಂದರೆ ನೀವು ಅದನ್ನು ಸವಿದಾಗ ಮಾತ್ರ ಅದರ ಪ್ರಯೋಜನ ಏನಂತ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರುವಂಥ ಎಲ್ಲರೂ ಪ್ರಯತ್ನ ಮಾಡಿ, ಈ ಶಿಬಿರವನ್ನು ಅಟೆಂಡ್ ಮಾಡಲು ಪ್ರಯತ್ನ ಮಾಡಿ. ಈ ಶಿಬಿರದಲ್ಲಿ ಭಾಗವಹಿಸಲು ತಮ್ಮ ಸಮಯವನ್ನು ಮೀಸಲಿಟ್ಟು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕರೆ ಮಾಡಿ ತಪ್ಪದೆ ಎಲ್ಲರೂ ಬನ್ನಿ. ವ್ಯಕ್ತಿಯಾಗಿ ಆಧ್ಯಾತ್ಮಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಕೋಟೇಶ್ವರರಾವ್.